ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2023ಗೆ ಸ್ವಾಗತ. ನಾನು ಲೀನಶ್ರೀ. ಇವತ್ತು ವೇಗವಾಗಿ ಬೆಳವಣಿಗೆ ಹೊಂದ್ತಾ ಇರುವ ಉದ್ಯಮಗಳಲ್ಲಿ ಜ್ಯುವೆಲ್ಲರಿ ಶಾಪ್ ಉದ್ಯಮವೂ ಕೂಡ ಒಂದು. ತಂದೆ ಹಾಕಿಕೊಟ್ಟ ಅಡಿಪಾಯವನ್ನ ಎತ್ತರಕ್ಕೇರಿಸಿದ ಕೀರ್ತಿ ವಿಶ್ವಾಸ್ ಜ್ಯುವೆಲ್ಲರ್ಸ್ನ ಮಾಲೀಕರಾದ ವಿಶ್ವಾಸವರದ್ದು. ಹೆಸರಿನಂತೆ ವಿಶ್ವಾಸಯುತವಾಗಿ ಗ್ರಾಹಕರಿಗೆ ದಿ ಬೆಸ್ಟ್ ಜ್ಯುವೆಲ್ಲರಿಗಳನ್ನ ನೀಡ್ತಾ ಇದ್ದಾರೆ. ಆದ್ರಿಂದಲೇ ತುಮಕೂರಿನಲ್ಲಿ 3 ಯಶಸ್ವಿ ಶಾಖೆಗಳನ್ನು ತೆರೆದು ಗ್ರಾಹಕರಿಗೆ ಉತ್ತಮ ಆಭರಣಗಳನ್ನ ನೀಡುತ್ತಾ ಬಂದಿದ್ದಾರೆ. ಹಲೋ ನಮಸ್ಕಾರ, ನಾನು ವಿಶ್ವಾಸ್ ಜ್ಯುವೆಲ್ಲರ್ಸ್ ತುಮಕೂರಲ್ಲೇ ನನ್ನ 3 ಶಾಖೆ ಇದೆ. ಒಂದು ಮಂಡಿಪೇಟೆ, ಒಂದು ಕಾಲ್ಟೆಕ್ ಸರ್ಕಲ್, ಒಂದು ಅಶೋಕ ರೋಡ್. ಬೇಸಿಕಲಿ ಹೇಳ್ಬೇಕಂದ್ರೆ ಈ ಬಿಸ್ನೆಸ್ಗೆ ನಾನು ಬರೋಕ್ಕೆ ಮೂಲ ಕಾರಣ ನಮ್ಮ ತಂದೆ. ಸೊ ಚಿಕ್ಕವನಿಂದನೇ ಮನೆಯಲ್ಲೇ ಹೇಳ್ಕೊಡೋರು ಜ್ಯುವೆಲ್ರಿ ಹೇಗೆ ಮಾಡೋದು, ಹೇಗೆ ಕರಗಿಸೋದು, ಅದು ನಮ್ಮ ಬಿಸ್ನೆಸ್ ಇದ್ದಿದ್ದು. ಸೊ ನಮ್ಮ ಅಪ್ಪಾಜಿ ಕನಸನ್ನ ನಾನು ನೆರವೇರಿಸ್ತಿದ್ದೀನಿ. ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ 2003 ಸೊ ಇವತ್ತು ಎಲ್ಲ ನಿಮ್ಮ ಜನರ ಸಹಕಾರದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಸಾಧ್ಯತೆ ನಿಮ್ಮಿಂದನೇ ಆಗಿರೋದು. ಬಟ್ ನಮ್ಮ ತಂದೆಯವ್ರು ಯಾವತ್ತೂ ಹೇಳೋದು ಒಂದೇ ಹೇಳ್ತಾಯಿದ್ರು, ನೀನು ಓದಿದ್ರೆ ನಿನ್ನ ಒಳ್ಳೆಯದಕ್ಕೆ, ಓದಲಿಲ್ಲ ಅಂದರೆ ನನ್ನ ಒಳ್ಳೆಯದಕ್ಕೆ. ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗೋದು ಅಂತ. ನಾನು ಕೆಲಸ ಮಾಡೋಕ್ಕಾಗುತ್ತೆ ಅಂತ ಓದ್ತಾಯಿದ್ದೆ. ನಮ್ಮ ಅಪ್ಪಾಜಿ ಓದಿಗೆ ಯಾವತ್ತೂ ಅಡ್ಡಿ ಮಾಡಲಿಲ್ಲ. ಅವ್ರು ಓದಿದ್ದು SLCನೇ. ಬಟ್ ನನಗೆ ಮಾತ್ರ MBA ಗ್ರ್ಯಾಜುಯೇಟ್ ಮಾಡಿದ್ರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ನಾನು. ಸೊ ಆ ಓದಿರೋದ್ರಿಂದನೇ ನಾನು ಐಡಿಯಾಸ್ ಬಂದು, ಇನೋವೇಟಿವ್ ಐಡಿಯಾಸ್. ಸೊ ನಮ್ಮ ಡ್ಯಾಡಿ ನೆಕ್ಸ್ಟ್ ನನಗೆ 2003 ಒಂದು ಜ್ಯುವೆಲ್ರಿ ಮಾಡಿಕೊಟ್ರು. ಸೊ ಅವತ್ತಿಂದ ನಾನು ಹಿಂದೆ ನೋಡೇ ಇಲ್ಲ. ಸೊ ನಾನು MBA ಮಾಡಿರೋದ್ರಿಂದ ಐಡಿಯಾಸ್ ಹೇಗೆ ಇನೋವೇಟ್ ಮಾಡೋದು, ಗ್ಯಾದರ್ ಹೇಗೆ ಮಾಡೋದು, ಹೇಗೆ ಕ್ವಾಲಿಟಿ ಕೊಡಬೇಕು, ಹೇಗೆ ನಾವು ಕ್ವಾಲಿಟಿ ಕೊಟ್ಟಿದ್ದನ್ನು ಜನಕ್ಕೆ ತಲುಪಿಸ್ಬೇಕು, ಮತ್ತು ಹೇಗೆ ಬೆಸ್ಟ್ ಪ್ರೈಸ್ ಕೊಟ್ಟರೆ ಕಸ್ಟಮರ್ ಬರ್ತಾರೆ. ಈಗ ಇವತ್ತು ಎಷ್ಟೊಂದು ಜ್ಯುವೆಲ್ಲರ್ಸ್ ಇದ್ದಾವೆ, ಸುಮ್ಮನೆ ಕಮ್ಮಿ ರೇಟ್ ಕೊಡ್ತಾರೆ ಅಂತ ಅಲ್ಲಿ ತುಂಬ ರಶ್ ಇರಲ್ಲ. ಸೊ ಐಡಿಯಾಸ್ ಅವ್ರ ಮನ್ಸಿಗೆ ನೆಚ್ಚಂಥ ಡಿಸೈನ್ಸ್ನ ಫಸ್ಟ್ ಕೊಡಬೇಕು, ಅದ್ರ ಜೊತೆಗೆ ಬೆಸ್ಟ್ ರೇಟ್ ಕೊಡಬೇಕು. ಅದು ನಿಮಗೆ ಸಿಗೋದು ಮಾತ್ರ ವಿಶ್ವಾಸ್ ಜ್ಯುವೆಲ್ಲರ್ಸಲ್ಲಿ. ಸೊ ಬೇಸಿಕ್ಲಿ ಹೇಳ್ಬೇಕಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ 11 ಗಂಟೆ ತನಕ ಫುಲ್ ಕೆಲಸ. ಒಂದು ಕ್ಷಣವೂ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದಲೆ ಒಂದು 4-5 ಇಯರ್ಸು ತುಂಬ ವರ್ಕೌಟ್ ಮಾಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿಗೆ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ಆ್ಯಸ್ ಯೂಶುವಲ್ ಸಪೋರ್ಟ್ ಜನದಿದೆ. ಎಲ್ಲದಕ್ಕಿಂತ ಮೇನ್ ನನ್ನ ಸ್ಟಾಫ್ಸ್ ಇದ್ದಾರೆ. ಸ್ಟಾಫ್ ಜೊತೆಗೆ ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಇದ್ದಾರೆ. ಎಲ್ಲದಕ್ಕಿಂತ ಮೇನ್ ಧನ್ಯವಾದ ನಮ್ಮ ಭಾವಂಗೆ ಹೇಳಬೇಕು. ಅವರು ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು. ನಮ್ಮ ಸಿಸ್ಟರ್ ಅಕ್ಕ ಅನಿತಾ, ನಮ್ಮ ಜಿತೇಂದರ್ ಭಾವ ಅವರು, ಮತ್ತು ನಮ್ಮ ತಂಗಿ ಲಕ್ಷ್ಮಿ, ನನ್ನ ಜೊತೆಗೆ ಇದ್ದಿದ್ದು ವಿನೋದ್. ಇವರೆಲ್ಲ ನನಗೆ ಬೇಸಿಕ್ ಪಿಲ್ಲರ್ಸ್ ಥರ ಹಿಂದೆಯೇ ಇದ್ದರು. ಇವತ್ತು ನೀವು ನಮ್ಮ ಜ್ಯುವೆಲ್ಲರ್ಸ್ ಬರ್ತಾ ಇರೋದು ಮೇನು ಒಳ್ಳೆ ಡಿಸೈನ್ಸ್ ಕೊಡ್ತಾಯಿದ್ದೀನಿ, ಒಳ್ಳೆ ರೇಟ್ ಕೊಡ್ತಾಯಿದ್ದೀನಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಒಂದು ಪೂರ್ತಿ ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದೊಂದು ಬ್ರಾಂಚಸ್ ಮಾಡ್ತೀನಿ. ಎಲ್ಲದಕ್ಕಿಂತ ಮೇನ್ ಆಲ್ವೇಸ್ ಎಲ್ಲರಿಗೂ ಗೊತ್ತಿರೋದೆ, ಎಲ್ಲರಿಗೂ ಬ್ಯಾಕ್ ಬೋನ್ ಅಂದರೆ ಅವ್ರ ವೈಫ್ ನನ್ನ ರೂಪಾ. ಶಿ ಈಸ್ ವೆರಿ ಗುಡ್. ಅವಳು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಬಂದವಳೆ. ಇಲ್ಲಿ ತನಕ ಅವಳು ನಾನು ಏನೇ ಒಂದು ಕೆಲಸ ಮಾಡಿದ್ರು ಯಾವುದಕ್ಕೂ ಅಡ್ಡಿ ಮಾಡ್ದಲ್ಲೇ ನೀವು ಮಾಡೇ ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಎಲ್ಲ ಇದೆ, ನೀವೇ ಎಲ್ಲ ಮೇನ್. ನನ್ನ ಗೋಲ್ಡು ಅಷ್ಟೇ, ನೀವು ಎಲ್ಲಿ ಬೇಕಾದ ಟೆಸ್ಟ್ ಮಾಡ್ಬೋದು. HUID ಹಾಲ್ಮಾರ್ಕ್, ಒನ್ ಆಫ್ ದ ಟ್ರಸ್ಟೆಡ್ ಜ್ಯುವೆಲ್ಲರ್ಸ್ ಇನ್ ತುಮಕೂರು. ಸೊ ಇದನ್ನು ಈ ಬೇಸ್ನ ರೆಡಿ ಮಾಡ್ಕೊಡೋಕ್ಕೆ ನಮ್ಮ ಡ್ಯಾಡಿಯವ್ರು ಹೇಳಿದ್ದು, 10,000 ದುಡಿಯೋದು ಬೇಡಪ್ಪ, 1,000 ದುಡಿಯೋಣ. 1,000 ಅವರೇ 20 ಜನಕ್ಕೆ ಕಳಿಸ್ತಾರೆ, 20,000 ದುಡಿತೀವಿ. ಆಗ 1:20 ಬರುತ್ತೆ ಹೊರತು ಒಂದರಲ್ಲೇ ನಾವು ಸ್ಥಗಿತರಾಗಲ್ಲ. ಈಗ HUID ಹಾಲ್ಮಾರ್ಕ್ ಇದೆ. HUID ಹಾಲ್ಮಾರ್ಕ್ ಅಂದರೆ ಅದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡು, ಅದ್ರ ಮೇಲೆ ಯುನೀಕ್ ಕೋಡ್ ಬರುತ್ತೆ. ಸೊ ಇದು ಇದೇ ಐಟಮ್ ಅಂತ. ಸೊ ಇವತ್ತು ಜನ ಬುದ್ಧಿವಂತರಾಗವ್ರೆ, ಅವರು ತಿಳ್ಕೊಂಡವ್ರೆ. 50 ಮೆಲ್ಟಿಂಗ್ ಅಂಗಡಿ ಇದ್ದಾವೆ, ಟೆಸ್ಟಿಂಗ್ ಅಂಗಡಿ ಇದ್ದಾವೆ, ಎಲ್ಲ ಕಡೆ ಹೋಗಿ ಗೋಲ್ಡ್ ಪರೀಕ್ಷೆ ಮಾಡ್ತಾರೆ. ಈವನ್ ನಾನು ಗ್ಯಾರಂಟಿ ಇದು ಸರ್ಟಿಫಿಕೇಟ್ ಕೊಡ್ತೀನಿ, ಇಷ್ಟೇ ಗೋಲ್ಡ್ ಬರುತ್ತೆ, ಇಷ್ಟೇ ಗೋಲ್ಡ್ ಬರಲ್ಲ ಅಂತ. ಸರ್, ಐ ಆಮ್ ಬ್ಲೆಸ್ಡ್ ವಿತ್ ಮೈ ಸ್ಟಾಫ್. ಸರ್, ಬ್ಲೆಸ್ಡ್ ಅಂದರೆ ಗೊತ್ತಲ್ಲ, ನನಗೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ನನ್ನ ಸ್ಟಾಫು. ಸೊ ಎಂಟ್ರಪ್ರಿನರ್ಸ್ ಯಾವಾಗಲೂ ನೋಡಿ, ನೀವು ಒಂದು ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಪಟ್ಟರೆ ಏನಾದರೂ ಮುಂದೆ ಹೊರಿಯೋದು. ನೋಡಿ, ಇವತ್ತು ನಾನು ಪ್ರಯತ್ನ ಪಟ್ಟೆ. ನಮ್ಮ ಫ್ಯಾಮಿಲಿ ಇಷ್ಟು ತಲೆಮಾರುಗಳಿದ್ದಾವೆ, ಯಾರೂ ಈ ಪ್ರಯತ್ನ ಪಟ್ಟಿರಲಿಲ್ಲ ನಾನು ಪಟ್ಟಷ್ಟು. ಒಂದು ಚಿಕ್ಕ ಅಂಗಡಿಯಿಂದ ಒಂದು ದೊಡ್ಡ ಅಂಗಡಿ ಮಾಡಿದೆ ನಾನು. ಅದನ್ನು ಯಾರೂ ಮಾಡಬೇಡ ಅಂತಿದ್ರು. ನಮ್ಮ
ಪರಿಶ್ರಮ ಬೇಕೇ ಹೊರತು ಲಕ್ಕು ಅದು ಇದು ಅಂತ ಹಿಂದೆನೇ ಬೀಳಬೇಡಿ. ಎಲ್ಲ ಪರಿಶ್ರಮ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ. ಇವತ್ತು ನನ್ನ ಜ್ಯುವೆಲರಿ ನಡೆಯೋದಕ್ಕೆ ಕಾರಣ ಮೇನ್ ಡಿಸೈನ್ಸ್ ಸರ್. ನಾನು ಡಿಸೈನ್ಸ್ನ ₹2 ಜಾಸ್ತಿ ಆಗಲಿ ಸಮ್ವೇರ್ ಅರೌಂಡ್ ದಿ ಇಂಡಿಯಾನೇ ತರಿಸೋದು ನಾನು. ಈವನ್ ಅಬ್ರಾಡಿಂದನೂ ಬರುತ್ತೆ, ಸಿಂಗಾಪುರಿಂದನೂ ಬರುತ್ತೆ, ಮಲೇಷ್ಯಾಯಿಂದನೂ ಬರುತ್ತೆ, ಈವನ್ ಮುಂಬೈ, ಗ್ವಾಲಿಯರ್, ಜೈಪುರ್, ಹೈದರಾಬಾದ್, ನಾಟ್ ಓನ್ಲಿ ಇನ್ ತುಮಕೂರು, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಸೊ ವಿಶ್ವಾಸ್ ಅಲ್ಲಿಂದ ತರಿಸ್ತಾನೆ. ರೇಟ್ ಜಾಸ್ತಿ ಇರುತ್ತೆ, ರೇಟ್ ಜಾಸ್ತಿ ಇರಲ್ಲ, ಕ್ವಾಲಿಟಿ ಆಫ್ ವರ್ಕ್ ಜಾಸ್ತಿ ಇರುತ್ತೆ. ನೀವು ನನ್ನ ಹತ್ರ ಈಗ ನೋಡಿದ ನೆಕ್ಲೆಸ್ 20 ಗ್ರಾಮ್ ಇದ್ದರೆ ಬೇರೆ ಅಂಗಡಿಯಲ್ಲಿ ನೋಡಿದ್ರೆ ಅದು 28 ಗ್ರಾಮೇ ಸಿಗ್ಬೋದು ನಿಮಗೆ. ಸೊ ಅವ್ರು ಇಲ್ಲೇ ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇರ್ತಾರೆ. ಆ ವರ್ಕ್ಮೆನ್ಶಿಪ್ಪು ಆ ಸ್ಕಿಲ್ಲು ಬರಲ್ಲ. ಎಷ್ಟೊಂದು ಜನ ಒಂದು ತಪ್ಪೇನು ಮಾಡ್ತಾರೆ, ದುಡಿಯೋ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಇನ್ವೆಸ್ಟ್ ಮಾಡಿ ಎಲ್ಲ ಇರೋದನ್ನು ಕಳ್ಕೊಂಡು ಲಾಸ್ಟಿಗೆ ಇರೋ ಕಸ್ಟಮರ್ಸು ಬಿಟ್ಟು ಹೋಗ್ತಾರೆ. ಸೊ ನಾನು ಫಸ್ಟ್ ನಮ್ಮ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಕಾಲ್ಟೆಕ್ ಶಾಪಲ್ಲಿ ತುಂಬ ಸ್ಟಾಕ್ ಇರುತ್ತೆ. ಅಶೋಕ ರೋಡ್, ಮಂಡಿಪೇಟೆಯಲ್ಲಿ ನೋಡಿರೋರು ದಯವಿಟ್ಟು ಒಂದ್ಸಲಿ ನೀವು ಕಾಲ್ಟೆಕ್ಸ್ ನೋಡಿಲ್ಲ ಅಂದರೆ ಅಲ್ಲಿಗೆ ಬನ್ನಿ. ಯಾಕಂದರೆ ಇದು ಚಿನ್ನ ಬೆಳ್ಳಿ ಶೇಖರಣೆ ಮಾಡಿರೋ ದುಡ್ಡನ್ನ ತೊಗೊಂಬರ್ತೀರಾ. ಸೊ ಅದಕ್ಕೆ 5 ನಿಮಿಷ ಕಾಯಿರಿ, ನಾನು ನಿಮಗೆ ಕೊಡ್ತೀನಿ ಒಳ್ಳೆ ಜ್ಯುವೆಲ್ರಿ. ನಿಮಗೋಸ್ಕರ ಮೇಲಿಂದು ಮಳೆಗೆ ಇನ್ನೊಂದು ರೆಡಿ ಮಾಡಿದ್ದೀನಿ, ದೊಡ್ಡದಾಗೆ ಮಾಡ್ತಾಯಿದ್ದೀನಿ. ಸೊ ರಶ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಆ ರಶ್ ಇದೆ ಅಂತ ಯಾರೂ ದಯವಿಟ್ಟು ವಾಪಸ್ ಹೋಗ್ಬೇಡಿ. ಒಂದು ಅರ್ಧ ಗಂಟೆ ಕಾಯಿರಿ, 1/4 ಗಂಟೆ ಕಾಯಿರಿ. ನಿಮಗೆ ಕ್ಲೀನಾಗೆ ಪ್ಲೇಸ್ ಆಗಂಗೆ ಒಬ್ಬರು ಸ್ಟಾಫ್ ಇಟ್ಟಿದ್ದೀನಿ, ಮ್ಯಾಕ್ಸಿಮಮ್ ಸ್ಟಾಫ್ ಇಟ್ಟಿದ್ದೀನಿ. ಹಾಗೆ ಮ್ಯಾಕ್ಸಿಮಮ್ ಜಾಗ ಇಲ್ಲ, ಅದನ್ನು ಡೆವಲಪ್ ಮಾಡಿದ್ದೀನಿ. ಸೊ ಬಂದು ಸಪೋರ್ಟ್ ಮಾಡಿ. ನಾನು ಈ ಮಟ್ಟಕ್ಕೆ ಇವತ್ತು ವಿಶ್ವಾಸ್ ಜ್ಯುವೆಲ್ಲರ್ಸ್ ಬೆಳಿಬೇಕು ಅಂದರೆ ತುಮಕೂರು ಜನರದ ಬೆಂಬಲನೇ ಇರೋದು. ಸೊ ತುಮಕೂರು ಜನರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಇಷ್ಟು ಡೆಡಿಕೇಟೆಡಾಗಿ ಮಾಡೋದಕ್ಕೆ ಒಂದು ಕಾರಣ ಇದೆ. ನಾನು ಸ್ಪೋರ್ಟ್ಸ್ ಮ್ಯಾನು, ನಾನು ಸ್ಟೇಟ್ ರೆಕಾರ್ಡ್ ಹೋಲ್ಡರು ಶಾರ್ಟ್ ಪುಟ್ಟಲ್ಲಿ ಅಥ್ಲೆಟಿಕ್ಸಲ್ಲಿ. ಸೊ ನಾನು ರಾಜ್ಯ ಮಟ್ಟದಲ್ಲಿ 11 ಸಲ ಫಸ್ಟ್ ಪ್ಲೇಸ್ ತೊಗೊಂಡಿದ್ದೀನಿ ಶಾರ್ಟ್ ಪುಟ್ಟಲ್ಲಿ. ನ್ಯಾಷನಲ್ಸಲ್ಲಿ, ಸೌತ್ ಇಂಡಿಯನ್ ನ್ಯಾಷನಲ್ಸಲ್ಲಿ 2 ಟೈಮ್ಸ್ ನಾನು ವಿನ್ನರ್ ಆಗಿದ್ದೀನಿ. ಸೊ ನಾನು ಡೆಡಿಕೇಶನ್ ಮಾಡಿದ್ರೆ ಡೆಡಿಕೇಟೆಡಾಗಿ ಕೆಲಸ ಮಾಡೋದು. ಸೊ ಈ ಜ್ಯುವೆಲ್ಲರಿಗೂ ಬರೋದಕ್ಕೆ ಈ ಡೆಡಿಕೇಶನ್ ಕಾರಣ ನಮ್ಮ ಅಪ್ಪಾಜಿ ಅವ್ರದ್ದು ಬೆಂಬಲ. ಏನೋ ಒಂದು ಇನ್ಸಿಡೆಂಟಲ್ಲಿ ನಮ್ಮ ಡ್ಯಾಡಿಯವ್ರು ತೀರ್ಕೊಂಡ್ರು, ಅದೊಂದು ತುಂಬ ನೋವು ನಮಗೆ. ಸೊ ಅವ್ರ ಜೊತೆ ಇದ್ದಿದ್ರೆ ಇನ್ನೂ ಪ್ರಗತಿ ಮಾಡ್ತಿದ್ದೆ. ಸೊ ನಾನು ನೆನೆಸ್ಕೊಳ್ಳೋದು ನಮ್ಮ ತಂದೆಯವರು ಎಲ್ಲೇ ಇದ್ದರೂ ನಂಗೆ ಆಶೀರ್ವಾದ ಮಾಡಪ್ಪಾಜಿ ಅಂತ ಹೇಳ್ತೀನಿ. ಇಷ್ಟೇ, ಧನ್ಯವಾದ. ಉದ್ಯಮ ಆರಂಭ ಮಾಡುವುದಕ್ಕೆ ಅಡಿಪಾಯ ಗಟ್ಟಿಯಾಗಿರಬೇಕು. ಅಡಿಪಾಯದ ಜೊತೆಗೆ ಡೆಡಿಕೇಶನ್ ಮತ್ತು ನಿಖರತೆ ಇದ್ದಾಗ ಯಾವುದೇ ಉದ್ಯಮವಾದರೂ ಸಕ್ಸಸ್ ಪಡಿಬಹುದು ಅನ್ನುವುದಕ್ಕೆ ವಿಶ್ವಾಸ್ ಅವರೇ ಸಾಕ್ಷಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.